ಇಡೀ ಸಿನಿಮಾಲಿ ನಿಮ್ಮ ಜರ್ನಿ ಹೇಗಿದೆ ಅಂತಂದರೆ, ಒಬ್ಬ ಒಂದು ನಾರ್ಮಲ್ ಲೈಫ್, ಒಂದು ಆ್ಯಕ್ಟರ್ ಅಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಕಥೆಗೆ ಒಂದು ಜೀವ ತುಂಬ್ತಿದ್ದಾರೆ ಅಂತ ಅನಿಸಲ್ಲ. ಒಂದು ಪ್ರಾಮಿಸಿಂಗ್ ಆಗಿ ಒಂದು ರಿಯಲ್ ಲೈಫಲ್ಲಿ ಹೇಗೆ ನಡೀತಾ ಇದೆ ಆ ರೀತಿಯಾಗಿ ಇದೆ ಅಂತ ನಮಗೆ ಟ್ರೇಲರ್ ತೋರಿಸ್ತಾ ಇದೆ. ಅದನ್ನು ಜೀವಿಸೋಕ್ಕೆ, ಅದನ್ನು ನಡ್ಸೋಕ್ಕೆ ಹೇಗಿತ್ತು ಸವಾಲು? ನಿಜವಾಗ್ಲೂ ಸವಾಲು ಇತ್ತಾ? ಇಲ್ಲ, ಸವಾಲನ್ನಕ್ಕಿಂತ ಹೆಚ್ಚಾಗಿ ತಪ್ಪು ಮಾಡಬಾರ್ದು ಅನ್ನೋ ಒಂದು ಭಯ ಯಾವಾಗಲೂ ಇತ್ತು. ಪಾತ್ರ ಅಲ್ವಾ, ಪಾತ್ರ ಅಂದಮೇಲೆ ಅದು ಮೆಚ್ಚಿಸ್ಬೇಕು, ಮೆಚ್ಚಿಸೋಕ್ಕಿಂತ ಹೆಚ್ಚಾಗಿ ಮನಸ್ಸು ಒಳಗಡೆ ಇಳಿಬೇಕು. ಆಮೇಲೆ ಕರೆಕ್ಟ್, ಇದು ನಮ್ಮ ಮನೇಲಿ ನಡೆದಿದೆ, ನಮ್ಮ ತಂದೆ, ತಾತ, ದೊಡ್ಡಪ್ಪ, ಚಿಕ್ಕಪ್ಪ ಇದೆಲ್ಲವನ್ನು ಅವ್ರು ಎಲ್ಲರೂ ಇದನ್ನು ಅನುಭವಿಸಿದ್ದಾರೆ ಅಂತ ಅವ್ರನ್ನ ರೆಪ್ರೆಸೆಂಟ್ ಮಾಡೋದ್ರಲ್ಲಿ ತುಂಬ ಒಂದು ಬೈದಲ್ಲಿ ಮಾಡಿರ್ತೀವಿ ಅದನ್ನು. ಟು ಲುಕ್ ಹೆಂಗ್ ಒಂದು ಸ್ವಲ್ಪ ನಿಮ್ಮ ಲುಕ್ ವೈಸ್ ಅಥವಾ ನಿಮ್ಮ ಪರ್ಸ್ನಾಲಿಟಿ ವೈಸ್ ಎಲ್ಲನೂ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ನೀವು ಏನಂತ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಅನಿಸಿದ್ದು? ಅಂದರೆ ಆಲ್ಮೋಸ್ಟ್ ಈ ಸಿನಿಮಾ ಮುಗಿಯೋರ್ಗು ದಾಡಿ, ಲೆಂತಿ ಏರು ಎಲ್ಲ ಇಟ್ಕೊಂಡು ಒಂಚೂರು ವೆಯ್ಟು ಆ ಏಜ್ಗೆ ಸೆಟ್ ಆಗೋ ಥರ ವೆಯ್ಟ್ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿದೆ ಎಲ್ಲ. ಅಂದರೆ ಫಿಟ್ನೆಸ್ ಎಲ್ಲ ಬಿಟ್ಬಿಟ್ಟಿದ್ರಾ? ಫಿಟ್ನೆಸ್ಸಲ್ಲಿ ಇದ್ದೆ, ಬಟ್ ಫಿಟ್ನೆಸ್ಸಲ್ಲಿ ಅಂದರೆ ಲೈಕ್ ಸ್ವಲ್ಪ ಜಾಸ್ತಿ ಊಟ ಮಾಡೋದು, ಸ್ಟ್ರಿಕ್ಟ್ ಆಗಿರಲಿಲ್ಲ. ಓಕೆ, ಸೊ ನಿಮ್ಮ ಲುಕ್ ವೈಸ್, ನಿಮ್ಮ ಲುಕ್ ಬಗ್ಗೆ ಹೇಳಬೇಕಂದ್ರೆ, ನಾವು ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದು ರಾಜ ಅವರು ಇಲ್ಲಿ ಕಾಣಿಸೋಲ್ಲ. ಸೊ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಕಾಣಿಸ್ತೀರಿ. ಸೊ ನಿಮ್ಮ ಆ ಲುಕ್ ಬಗ್ಗೆ, ಆ ಪ್ರಿಪರೇಷನ್ ಬಗ್ಗೆ, ಸೊ ಫಸ್ಟಿಗೆ ಬಂದು ಹಿಂಗಿರುತ್ತೆ, ಒಬ್ಬ ರೂಲರ್ ಅಂದರೆ ಅವ್ರು ನಮಗೆ ಹೀಗೆ ಕಾಣಿಸ್ಬೇಕು ಅಂತ ಅಂದಾಗ ನಿಮ್ಮ ರಿಯಾಕ್ಷನ್ ಏನಾಗಿದೆ? ಇಲ್ಲ, ಫಸ್ಟಿಗೆ ಅವರು ಹೇಳಿದ್ರು ಈ ತರ ಪಾತ್ರ, ಅದಕ್ಕೆ ಕೇಳಿದ್ರೆ ವಿಗ್ ಹಾಕ್ಬೇಕಾ ಅಂತ. ಹೌದು ಅಂದ್ರು. ಸೊ ಆಗ ನಂದೊಂದು ಕಂಡೀಷನ್ ಇತ್ತು, ವಿಗ್ ಹಾಕೋದಾದ್ರೆ ಕೆಲವಾರು ಆರ್ಟಿಸ್ಟ್ಗಳು ನನಗೆ ಗೊತ್ತು, ವಿಗ್ ಆರ್ಟಿಸ್ಟ್ಗಳು, ಅವ್ರ ಹತ್ರನೇ ಮಾಡಿಸ್ಬೇಕು ನೀವು. ಯಾಕಂದ್ರೆ ಇಲ್ಲ ಅಂದ್ರೆ ಏನಾಗುತ್ತೆ, ಇಡೀ ಸಿನಿಮಾದಲ್ಲಿ ಅದು ವಿಗ್ಗೆ ಸಪ್ರೇಟ್ ಆಗಿ ಕಾಣಿಸ್ತಾ ಇರುತ್ತೆ, ನಾವೇ ಸಪ್ರೇಟ್ ಆಗಿ ಕಾಣಿಸ್ತಾ ಇರ್ತೀವಿ, ನಾವ್ ಏನ್ ಪರ್ಫಾರ್ಮ್ ಮಾಡಿದ್ರು ಅದು ಕಾಣಲ್ಲ. ಹಾಗಾಗಿ ಅವರು ಅದೇ ಆರ್ಟಿಸ್ಟ್ ಇಂದ ಇದ್ ಮಾಡಿದ್ರು. ಅಂಡ್ ಕಾಸ್ಟ್ಯೂಮ್ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ರು. ಅಂಡ್ ಅದರಿಂದಾಗಿ ಅದೆಲ್ಲ ವಿಷಯಗಳಿಂದಾಗಿ ಬಹಳ ಈಸಿ ಆಯಿತು ಆ ಪಾತ್ರದೊಳಗೆ ಹೋಗೋದಕ್ಕೆ. ಸೊ ಆಲ್ರೆಡಿ ಪೂರ್ವ ತಯಾರಿ ತುಂಬ ಅವ್ರು ಮಾಡಿದರು. ಆ್ಯಂಡ್ ನನಗೆ ಆ ಡೈಲಾಗ್ ಏನಿದೆ, ಆ ಸ್ಲ್ಯಾಂಗ್ ಏನಿದೆ, ಆ್ಯಂಡ್ ಅದರ ಜೊತೆಗೆ ಆ ಪಾತ್ರದ ಮನಸ್ಥಿತಿ ಏನಿದೆ ಅದರೊಳಗೆ ಹೋದರೆ ಸಾಕಾಗಿತ್ತು. ಸೊ ನೀವು ಹೇಗಿದ್ದೀರಾ ಹಾಗೆ ನಿಮ್ಗೊಂಥರ ಫ್ರೀ ಆಗಿರ್ತೀರಿ. ಈ ಎಕ್ಸ್ಟ್ರಾ ಫಿಟ್ಟಿಂಗ್ ವಿಗ್ ಬಂದಾಗ ನಿಮ್ಮನ್ನು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿತ್ತಾ? ಫೋಕಸ್ ಎಲ್ಲ ಆ ಕಡೆ ಹೋಗ್ತಿತ್ತಾ? ಫೋಕಸ್ ಅಲ್ಲ, ಬಟ್ ಆ ಪಾತ್ರಕ್ಕೆ ಅದು ಬೇಕಿತ್ತಲ್ವಾ. ಈಗ ನಾವು ಹೇಗಿದ್ದೀವಿ ಹಾಗೆ ಮಾಡೋಕ್ಕಾಗಲ್ಲ. ಐ ಥಿಂಕ್ ಇದು 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 ಬೇರೆ ಥರ ಇತ್ತು. ಐ ಥಿಂಕ್ ಆ ಪಾತ್ರನೇ ಬೇರೆ ಥರ ಇತ್ತು, ಅವ್ನು ಮೆರೆಯೋ ರೀತಿ ಬೇರೆ ಥರ. ಅದು ನನಗೆ ಹೊಸ. ಅದು ನನ್ನ ಜೀವನದಲ್ಲಿ ಆ ಥರ ನಡೆದು ನನಗೆ ಅಭ್ಯಾಸ ಇಲ್ಲ. ತಲೆ ಅಂದರೆ ಬುದ್ಧಿ ಬರದೇ ಇದ್ದಾಗ ಎಲ್ಲೋ ನಡೆದಿರ್ಬೋದೇನೋ, ಬಟ್ ಅದನ್ನ ಬಿಟ್ಟು ಆ ಥರ ನಡೆದು, ಆ ಥರ ಬೇರೆಯವ್ರನ್ನ ಆ ಥರ ಮಾತಾಡಿ, ಆ ಥರ ದಬ್ಬಾಳಿಕೆ ಮಾಡಿ ಅಷ್ಟು ಅನುಭವ ಇಲ್ಲ. ಹಾಗಾಗಿ ಅದೆಲ್ಲದೂ ಆ ಪಾತ್ರ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಕೂಡ ಅದಕ್ಕೆ ಇಂಪಾರ್ಟೆಂಟ್ ಆಗಿರೋ ಕಾರಣದಿಂದಾಗಿ ಸೊ ನನಗೆ ಒಂದು ಸ್ವಲ್ಪ, ಅಫ್ಕೋರ್ಸ್ ನಮಗೆ ಅದು ಸ್ವಲ್ಪ ಅನ್ಕಂಫರ್ಟಬಲ್ ಇದ್ದೇ ಇರುತ್ತೆ, ಬಟ್ ದಟ್ಸ್ ಫೈನ್.